ಕೈಲಾಸ ಪರ್ವತ. ಇದರಷ್ಟು ರಹಸ್ಯಕಾರಿಯಾದ ಜಾಗ ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. ಅಷ್ಟು ರಹಸ್ಯಗಳು ಈ ಪರ್ವತದಲ್ಲಿದೆ. ನಮ್ಮ ಸನಾತನ ಧರ್ಮದಲ್ಲಿ ಕೈಲಾಸ ಪರ್ವತಕ್ಕೆ ಒಂದು ಮಹತ್ವದ ಸ್ಥಾನವಿದೆ. ಈ ಪರ್ವತದಲ್ಲೇ ಮಹಾಶಿವ ವಾಸವಾಗಿರೋದು ಅಂತ ಭಕ್ತಾದಿಗಳು ನಂಬ್ತಾರೆ. ಮೌಂಟ್ ಎವರೆಸ್ಟ್ಗಿಂತಲೂ ಚಿಕ್ಕದಾಗಿರುವ ಈ ಪರ್ವತವನ್ನ ಇಲ್ಲಿಯವರೆಗೂ ಯಾರ ಕೈಯಿಂದಲೂ ಹತ್ತಲು ಸಾಧ್ಯವಾಗಿಲ್ಲ. ಅಷ್ಟೇ ಅಲ್ಲ, ಪ್ರತಿನಿತ್ಯ ಈ ಪರ್ವತದಲ್ಲಿ ಡಮರುಗದ ಸದ್ದು ಹಾಗೂ ಓಂಕಾರದ ಸದ್ದು ಕೇಳಿಸುತ್ತಂತೆ. ಈ ಪರ್ವತದಲ್ಲಿ ಕಳೆಯೋ 12 ಗಂಟೆ 20 ದಿನಗಳಿಗೆ ಸಮವಾಗಿರುತ್ತೆ. ಈ ಪರ್ವತದ ಫೋಟೋವನ್ನ ನಾಸಾದವರು ಸ್ಪೇಸ್ನಿಂದ ತೆಗೆದಾಗ ಆ ಫೋಟೋದಲ್ಲಿ ಏನಿತ್ತು ಅಂತ ಗೊತ್ತಾ? ಇದೇ ರೀತಿ ಹಲವು ರಹಸ್ಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಪರ್ವತ ಪ್ರಾಕೃತಿಕವಾಗಿ ಸೃಷ್ಟಿಯಾಗಿಲ್ಲ. ಈ ಪರ್ವತವನ್ನ ಯಾರೋ ನಿರ್ಮಿಸಿದ್ದಾರೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಸೂರ್ಯನ ಕಿರಣಗಳು ಈ ಪರ್ವತದ ಮೇಲೆ ಬಿದ್ದಾಗ ಈ ಪರ್ವತ ಚಿನ್ನದಂತೆ ಹೊಳೆಯುತ್ತಂತೆ. ಈ ಪರ್ವತಕ್ಕೆ 4 ಮುಖಗಳಿದೆಯಂತೆ. ಚಿನ್ನ, ವಜ್ರ, ಮಾಣಿಕ್ಯ ಹಾಗೂ ಸ್ಫಟಿಕದಿಂದ ಆ 4 ಮುಖಗಳನ್ನ ಮಾಡಲಾಗಿದೆ. ಇದರ ಇನ್ನೊಂದು ರಹಸ್ಯ ಏನಂದ್ರೆ, ಈ ಪರ್ವತ ಭೂಮಿಯ ಮಧ್ಯಭಾಗದಲ್ಲಿ ಬರುತ್ತೆ. ಇದನ್ನೇ ಆಕ್ಸಿಸ್ ಮುಂಡಿ ಅಂತ ಕರೀತಾರೆ. ನಾರ್ತ್ ಪೋಲ್ಗೂ ಹಾಗೂ ಕೈಲಾಸ ಪರ್ವತಕ್ಕೂ 6666 ಕಿಲೋಮೀಟರ್ ದೂರವಿದೆ. ಸೌತ್ ಪೋಲ್ಗೂ ಹಾಗೂ ಕೈಲಾಸ ಪರ್ವತಕ್ಕೂ 13,332 ಕಿಲೋಮೀಟರ್ ದೂರವಿದೆ. ಈ ಪರ್ವತ ಪಿರಮಿಡ್ ಆಕಾರದಲ್ಲಿದೆ. ಈ ಪರ್ವತದ ತುದಿಯನ್ನ ಇಲ್ಲಿಯವರೆಗೂ ಯಾವ ಮನುಷ್ಯನಿಂದಲೂ ಹತ್ತಲು ಸಾಧ್ಯವಾಗಿಲ್ಲ. ಈ ಪರ್ವತ ಸುಮಾರು 6,638 ಮೀಟರ್ ಎತ್ತರವಿದೆ. ಇದು ಮೌಂಟ್ ಎವರೆಸ್ಟ್ಗಿಂತಲೂ 7 ಪಟ್ಟು ಚಿಕ್ಕದಾಗಿದೆ. ಈ ಪರ್ವತವನ್ನ ಹತ್ತೋಕೆ ಹೋದವರಿಗೆ ತುಂಬಾ ವಿಚಿತ್ರವಾದ ಅನುಭವಗಳಾಗಿವೆ. ಕೇವಲ ಹಿಂದೂಗಳಿಗೆ ಮಾತ್ರವಲ್ಲದೆ ಚೀನಿಯರು, ಟಿಬೇಟಿಯನರು, ಬೌದ್ಧ ಮತ್ತು ಜೈನ ಧರ್ಮದವರಿಗೂ ಸಹ ಈ ಪರ್ವತದ ಕುರಿತು ಧಾರ್ಮಿಕ ನಂಬಿಕೆಗಳಿವೆ. ಈ ಪರ್ವತವನ್ನ ಹತ್ತೋಕೆ ಹೋದವರಿಗೆ ಗಾಳಿಯೇ ಅವರನ್ನ ಮೇಲಿಂದ ತಳ್ಳಿದಂತೆ, ದಾರಿ ತಪ್ಪುವುದು, ಉಸಿರಾಟದ ತೊಂದರೆ, ವಯಸ್ಸಾಗುವುದು, ಈ ರೀತಿ ಹಲವಾರು ಅನುಭವಗಳು ಇಲ್ಲಾಗಿದೆಯಂತೆ. ಅಷ್ಟೇ ಅಲ್ಲ, ಈ ಕೈಲಾಸ ಪರ್ವತದ ಮೇಲೆ ಓಂನ ಚಿಹ್ನೆ ಇದೆ. ಈ ಚಿಹ್ನೆ ಸೂರ್ಯ ಮುಳುಗುವ ಸಮಯದಲ್ಲಿ ಸ್ವಸ್ತಿಕ್ ಆಕಾರದಲ್ಲಿ ಕಾಣುತ್ತಂತೆ. ಈ ಪರ್ವತದಲ್ಲಿ ಸಮಯ ತುಂಬಾ ಬೇಗವಾಗಿ ಚಲಿಸುತ್ತೆ. ಈ ಪರ್ವತವನ್ನ ಹತ್ತಿದವರು ಹೇಳುವ ಪ್ರಕಾರ ಕೈಲಾಸ ಪರ್ವತದಲ್ಲಿದ್ದಾಗ ಅವರ ತಲೆ ಕೂದಲು ಹಾಗೂ ಉಗುರುಗಳು ತುಂಬಾ ವೇಗವಾಗಿ ಬೆಳೆಯೋದಕ್ಕೆ ಶುರುವಾಗಿತ್ತಂತೆ. ಅವರಿಗೆ ತುಂಬಾ ವಯಸ್ಸಾದಂತೆ ಅನುಭವವಾಗ್ತಿತ್ತಂತೆ. ಒಮ್ಮೆ ಸೈಬೀರಿಯಾದ ಪರ್ವತಾರೋಹಿಗಳು ಈ ಪರ್ವತವನ್ನ ಹತ್ತೋಕೆ ಬರ್ತಾರೆ. ಆದರೆ ಅವರಿಗೆ ವಯಸ್ಸಾದಂತೆ ಅನುಭವವಾಗಿ ವಾಪಸ್ ಬಂದ್ಬಿಡ್ತಾರೆ. ಅಷ್ಟೇ ಅಲ್ಲ, ಅದೇ ವರ್ಷ ಆ ಎಲ್ಲ ಪರ್ವತಾರೋಹಿಗಳು ವಯಸ್ಸಾಗಿ ಮೃತಪಡ್ತಾರೆ. ಇದಲ್ಲದೆ ಕೈಲಾಸ ಪರ್ವತ ತನ್ನ ಸ್ಥಾನವನ್ನ ಬದಲಿಸುತ್ತೆ. ಪರ್ವತ ಹತ್ತೋಕೆ ಹೋದವರಿಗೆ ಅವರು ಎಲ್ಲಿಂದ ತಮ್ಮ ಪ್ರಯಾಣವನ್ನ ಶುರು ಮಾಡಿದ್ರು ಸುತ್ತಾಡ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬಂದಿರ್ತಿದ್ರಂತೆ. ಒಂದು ಸಲ ಹೋದ ದಾರಿಲಿ ಮತ್ತೊಂದು ಸಲ ಹೋದ್ರೆ ಅದು ಬೇರೆಲ್ಲೋ ಕರ್ಕೊಂಡು ಹೋಗಿ ನಿಲ್ಲಿಸ್ತಿತ್ತು ಅಂತ ಪರ್ವತಾರೋಹಿಗಳು ಹೇಳ್ತಾರೆ. ಇನ್ನೊಂದು ಅದ್ಭುತವಾದ ವಿಷಯ ಏನಂದ್ರೆ, ಸನಾತನ ಧರ್ಮದಲ್ಲಿ ಬರುವ ಮಾನಸ ಸರೋವರ ಇದೇ ಪರ್ವತದಲ್ಲಿರೋದು. ಈ ಸರೋವರವನ್ನ ಬ್ರಹ್ಮದೇವರು ನಿರ್ಮಿಸಿದ್ರು ಅನ್ನೋ ನಂಬಿಕೆ ಇದೆ. ಇದರ ಪಕ್ಕಾನೆ ರಾಕ್ಷಸ್ಥಳ್ ಎಂಬ ಇನ್ನೊಂದು ಸರೋವರವಿದೆ. ಈ ಸರೋವರ ರಾವಣನ ರಕ್ತದಿಂದ ಸೃಷ್ಟಿಯಾಯಿತು ಅನ್ನೋ ನಂಬಿಕೆ ಇದೆ. ಇನ್ನೊಂದು ಅಚ್ಚರಿಯ ವಿಷಯ ಏನಂದ್ರೆ, ಮಾನಸ ಸರೋವರದ ನೀರು ಸಿಹಿಯಾಗಿರುತ್ತೆ, ಹಾಗೆ ರಾಕ್ಷಸ್ಥಳ್ನ ನೀರು ಉಪ್ಪಾಗಿರುತ್ತಂತೆ. ಇವೆರಡು ಸರೋವರ ಅಕ್ಕಪಕ್ಕ ಇದ್ರೂ ಕೂಡ ಇದರ ನೀರಿನ ರುಚಿ ತುಂಬಾ ಭಿನ್ನವಾಗಿದೆ. ಟಿಬೇಟಿಯನರು ಈ ರಾಕ್ಷಸ್ಥಳ್ ಸರೋವರವನ್ನ ಗೋಸ್ಟ್ ಲೇಕ್ ಅಂತಾನೂ ಕರೀತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಅಲ್ಲಿ ತಿರುಗಾಡುವ ಅತೃಪ್ತ ಆತ್ಮಗಳು. ಈ ಎಲ್ಲ ರಹಸ್ಯಗಳನ್ನ ತಿಳಿದ ನಾಸಾ ವಿಜ್ಞಾನಿಗಳು 2015ರಲ್ಲಿ ಸ್ಯಾಟಲೈಟ್ನ ಮುಖಾಂತರ ಕೈಲಾಸ ಪರ್ವತದ ಫೋಟೋವನ್ನ ತೆಗಿತಾರೆ. ಆದರೆ ಅವರಿಗೆ ಇಲ್ಲೊಂದು ಅಚ್ಚರಿ ಕಾದಿರುತ್ತೆ. ಪರ್ವತದ ತುದಿಯಲ್ಲಿ ಯಾರೋ ಧ್ಯಾನ ಮಾಡ್ತಾ ಕೂತಿರುವಂತೆ ನೆರಳು ಕಾಣುತ್ತೆ. ಇದನ್ನ ನೋಡಿದ ಸೈಂಟಿಸ್ಟ್ಗಳು ದಿಗ್ಭ್ರಾಂತರಾಗ್ತಾರೆ.
ಇದು ಶಿವನದ್ದೇ ನೆರಳು ಅಂತ ಭಕ್ತಾದಿಗಳು ನಂಬ್ತಾರೆ. ಈ ಫೋಟೋಗಳು ಪ್ರಪಂಚದಾದ್ಯಂತ ವೈರಲ್ ಆಗುತ್ತೆ. ಇವತ್ತಿಗೂ ಕೂಡ ಅಲ್ಲಿ ನಡೀತಾ ಇರೋ ವಿಸ್ಮಯದ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಇದು ಶಿವನ ವಾಸಸ್ಥಳ. ಮಹಾಶಿವ ವಾಸವಾಗಿರೋದು ಇಲ್ಲೇ ಎಂದು ಉಲ್ಲೇಖವಾಗಿರುವ ಕೈಲಾಸ ಪರ್ವತದ ಕತೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.